ಎಲ್ರಿಗೂ ಗುಡ್ ಮಾರ್ನಿಂಗು. ಇವತ್ತು ಏನು ರೆಸಿಪಿ ಮಾಡ್ತಾಯಿದ್ದೀವಿ ಅಂದರೆ ಕಡಲೆ ಫ್ರೈ ಇದೆಯಲ್ಲ, ಅದನ್ನು ಚುರುಮುರಿ ಮಾಡ್ತಾರಲ್ಲ ಉತ್ತರ ಕರ್ನಾಟಕ ಕಡೆ. ಅದಕ್ಕೆ ಇವಾಗ ಯಾಕಂದರೆ ಚಳಿಗಾಲ ಇದೆಯಲ್ಲ, ಚಳಿಗಾಲದಲ್ಲಿ ತಿನ್ನೋಕ್ಕೆ ಚೆನ್ನಾಗಿರ್ತದೆ ಆ ಥರ ಚುರುಮುರಿ ಮಾಡ್ಕೊಂಡ್ರೆ. ಅದಕ್ಕೆ ಮಾಡ್ತಾಯಿದ್ದೀವಿ. ಅಂದರೆ ಈರುಳ್ಳಿ ಒಂದು ತೊಗೊಂಡಿದ್ದೀವಿ. ಆ ಈರುಳ್ಳಿ ತುಂಬ ಉದ್ದಕ್ಕೆ ಸಣ್ಣಕ್ಕೆ ಹಚ್ಕೋಬೇಕು, ಉದ್ದಕ್ಕೆ ಸಣ್ಣ ಹಚ್ಚಬೇಕು. ಲೇಯರಾಗಿ ಬರಬೇಕು ಚೆನ್ನಾಗಿ. ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ. ಆಮೇಲೆ ಕರಿಬೇವು ಸೊಪ್ಪು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀವಿ. ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಆಯಿಲ್ ಹಾಕ್ಕೋಬೋದು. ಅಂದರೆ ಅದಕ್ಕೆ ಜಾಸ್ತಿ ಏನು ಆಯಿಲ್ ಬೇಡ ಚುರುಮುರಿಗೆ. ಇವಾಗ ಕಡಲೆ ಬೀಜ ಫ್ರೈ ಮಾಡ್ಕೊಂಬಿಡೋಣ ಅಂತ ಫ್ರೈ ಮಾಡ್ತಾಯಿದ್ದೀವಿ. ಅದು ಕೆಂಪಗೆ ರೋಸ್ಟ್ ಆಗಬೇಕು. ಅದು ಫ್ರೈ ಮಾಡ್ಕೊಂಬಿಟ್ಟು ಸಪ್ರೇಟಾಗಿ ತೆಗಿಯೋಣ. ಅಂದರೆ ಈ ಚಳಿಗೆ ಟೀ ಜೊತೆ ತಿನ್ನೋಕ್ಕೆ ಚೆನ್ನಾಗಿರ್ತದೆ. ಇವಾಗ ಹೊರಗಡೆ ಹೋಗ್ತೀವಿ ನಾವೆಲ್ಲನ ಅಂದರೆ ಆವಾಗ ಮಾಡ್ಕೊಂಡು ತಿನ್ಬೋದು. ಇವಾಗ ಹೊರಗಡೆ ಆಚೆ ತೊಗೊಂಡೋಗ್ಬಿಟ್ಟು ಚುರುಮುರಿ ಚಳಿಗಾಲ ಚೆನ್ನಾಗಿರ್ತದೆ ತಿನ್ನೋ. ಇವಾಗ ಸ್ವಲ್ಪ ಕಡಲೆ ಪಪ್ಪು ಹಾಕಿದ್ದೀವಿ. ಕಡಲೆ ಬೀಜ ಫ್ರೈ ಆಗ್ಬಿಟ್ಟು ತೆಗ್ದಿದ್ದೀನಿ. ಕಡಲೆ ಪಪ್ಪು ಹಾಕ್ತಾಯಿದ್ದೀನಿ. ಕಡಲೆ ಪಪ್ಪು ಹಾಕ್ಬಿಟ್ಟು ಅದು ಸ್ವಲ್ಪ ಕಲರು ಬರಬೇಕು. ಕಡಲೆ ಬೀಜ ಮಾಡ್ತೀವಲ್ಲ ಸೇಮ್ ಅದೇ ಥರ ಕಲರ್. ಇವಾಗ ಫ್ರೈ ಆಗಿದೆ. ಅದನ್ನು ಸಪ್ರೇಟಾಗಿ ತೆಕ್ಕೊಂಬಿಡಮ್ಮ ಅದೇ ತಟ್ಟೆಲ್ಲೇ ಸೈಡಿಗೆ. ಇವಾಗ ಅದೇ ಆಯಿಲು ಉಳಿದಿದೆಯಲ್ಲ, ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೋಬೇಕು. ಸ್ವಲ್ಪ ಜೀರಿಗೆ ಸ್ವಲ್ಪ. ಆವಾಗಲೇ ಈರುಳ್ಳಿ ಎಲ್ಲ ಲೇಯರಾಗಿ ಕಟ್ ಮಾಡಿದ್ದೀವಲ್ಲ ಅದು ಕಟ್ ಮಾಡಿ ಇಟ್ಟಿದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ ಜಜ್ಜಿ ಇಟ್ಟಿದ್ದೀನಿ. ಆ ಬೆಳ್ಳುಳ್ಳಿ ಹಾಕಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ. ಇವಾಗ ಈರುಳ್ಳಿ ಹಾಕ್ಕೊಂಡು ಆ ಥರ ಬಿಡಿಸಿ ಹಾಕ್ಕೊಂಡ್ರೆ ಬೇಗ ಚೆನ್ನಾಗಿರ್ತವೆ. ಈರುಳ್ಳಿನೂ ಹಾಕಿದ್ದೀವಿ ಇವಾಗ. ಆಮೇಲೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲ ಅದು ಚೆನ್ನಾಗಿ ಫ್ರೈ ಆಗಲಿ. ಅದೇನಂದ್ರೆ ಇದು ಬ್ರೌನ್ ಕಲರ್ ಥರ ಬರ್ತದಲ್ಲ, ಆ ಥರ ಫ್ರೈ ಆಗಬೇಕು. ಆವಾಗ ಅದು ಟೇಸ್ಟ್ ಚೆನ್ನಾಗಿರ್ತದೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಮಾಡೋಣ. ಇವಾಗ ನೋಡಿ ಫ್ರೈ ಆಗ್ತಾಯಿದೆ. ಅದು ಅಂದರೆ ಉರಿ ಜೋರಾಗಿ ಇಟ್ಬಿಟ್ರೆ ಸೀತದಲ್ಲ, ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ಇಟ್ಬಿಟ್ಟು ಮಾಡಬೇಕು.
ಅದು ಕೈ ಆಡಿಸ್ಕೊಂಡಿದ್ದು ಆ ಕಡೆ ಈ ಕಡೆ ಬೇಯ್ತಾ ಇರ್ತದಲ್ಲ ಚೆನ್ನಾಗಿ, ಅದಕ್ಕೆ. ಇವಾಗ ಸ್ವಲ್ಪ ಬೆಂದಿದೆ ಅದು ಈರುಳ್ಳಿ ಎಲ್ಲ ಚೆನ್ನಾಗಿ. ಸ್ವಲ್ಪ ಅರಿಶಿನ ಹಾಕ್ಕೋಣ, ಒಂದು ಅರ್ಧ ಸ್ಪೂನಷ್ಟು. ಇವಾಗ ಅದು ಮಿಕ್ಸ್ ಮಾಡೋಣ. ಇನ್ನು ಸ್ವಲ್ಪ ಅದು ಫ್ರೈ ಆಗಲಿ. ಸ್ವಲ್ಪ ಇವಾಗ ಉಪ್ಪು ಸೇರಿಸ್ಕೋಣ, ಒಂದು ಅರ್ಧ ಸ್ಪೂನ್ ಸಾಕು. ಯಾಕಂದರೆ ಇದು ಉಪ್ಪು ಕಡಲೆಪುರಿ ಅಲ್ಲ, ಅದಕ್ಕೆ ಉಪ್ಪು ಕಡಿಮೆ ಹಾಕ್ತಾಯಿದ್ದೀವಿ. ಸಪ್ಪೆ ಕಡಲೆಪುರಿ ಇರ್ತದಲ್ಲ, ಅದಕ್ಕೆ ಉಪ್ಪು ಹಾಕ್ಕೊಂಡ್ರು ನೀವು ನಡೀತು. ಅದೇ ನೀವು ಯಾವ ತೊಗೊತೀರ ಅದ್ರ ಮೇಲೆ ಡಿಫ್ರೆಂಟಾಗಿ ಉಪ್ಪು ಹಾಕ್ಕೋಬೋದು. ಇವಾಗ ಆಗಿದೆ ಎಲ್ಲ ಫ್ರೈ. ಅಲ್ಲಿ ಹಂಗೆ ಕಡಲೆಪುರಿ ತೊಗೊಂಡು ಅದಿದು ಟಬ್ಬಲ್ಲಿ ಇಟ್ಟಿದ್ದೀವಿ. ಇವಾಗ ಅದಕ್ಕೆ ಈರುಳ್ಳಿ ಎಲ್ಲ ಫ್ರೈ ಆಗಿದೆಯಲ್ಲ, ಅದಕ್ಕೆ ಕಡಲೆ ಬೀಜ, ಕಡಲೆ ಪಪ್ಪು ಆವಾಗಲೇ ಫ್ರೈ ಮಾಡಿ ಇಟ್ಟಿದ್ದೀವಲ್ಲ, ಅದು ಮಿಕ್ಸ್ ಮಾಡಿ ಇನ್ನು ಸ್ವಲ್ಪ ಲೈಟಾಗಿ ಆಗಿದೆ. ಇವಾಗ ಉರಿ ಆಫ್ ಮಾಡಿದ್ದೀನಿ. ಒಂದು ಮಾಡಿಬಿಟ್ಟು ಸ್ವಲ್ಪ ತಣ್ಣಗಾದರೆ ಸಾಕು. ತಣ್ಣಗಾದ್ಮೇಲೆ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀವಿ. ಮಿಕ್ಸ್ ಆಗಿದೆ. ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿರಿ ಪ್ಲೀಸ್. ಒಂದು ನೆಕ್ಸ್ಟ್ನೇ ಲಾಗಲ್ಲಿ ಸಿಗ್ತೀವಿ. ಯಾರ್ಯಾರು ವಿಡಿಯೋಗಳು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ಎಲ್ರಿಗೂ ಬಾಯ್.